ಮಿಸೈಲ್ಸ್ ಕ್ಷಿಪಣಿಗಳು ಸ್ಟ್ರಕ್ಚರ್. ಫಸ್ಟ್ ನೇಮ್ ಹೆಸರು ಡೆವಲಪ್ಡ್ ಬೈ ಅಭಿವೃದ್ಧಿಪಡಿಸುವ ಸಂಸ್ಥೆ, ಡೆವಲಪ್ಡ್ ಬೈ ಅಭಿವೃದ್ಧಿಪಡಿಸುವ ಸಂಸ್ಥೆ, ರೈಟ್. ರೇಂಜ್ ಕ್ರಮಿಸುವ ಸಾಮರ್ಥ್ಯ, ರೇಂಜ್ ಕ್ರಮಿಸುವ ಸಾಮರ್ಥ್ಯ. ಸ್ಪೀಡ್ ವೇಗ, ಸ್ಪೀಡ್ ವೇಗ. ಪೇಲೋಡ್ ಕೆಪಾಸಿಟಿ, ಪೇಲೋಡ್ ಕೆಪಾಸಿಟಿ ಸಿಡಿತಲೆಗಳ ಸಾಮರ್ಥ್ಯ, ಸಿಡಿತಲೆಗಳ ಸಾಮರ್ಥ್ಯ. ಪೇಲೋಡ್ ಕೆಪಾಸಿಟಿ, ಪೇಲೋಡ್ ಅಂದರೆ ಒಳಗಡೆ ಎಷ್ಟು ಕೆ ಜಿ ಬಾಂಬ್ ಇಟ್ಟಿರ್ತಾರೆ ಅಂತ. ಓಕೆ, ಸೊ ಪೇಲೋಡ್ ಕೆಪಾಸಿಟಿ. ಆಮೇಲೆ ಟೈಪ್ ವಿಧ, ಟೈಪ್ ವಿಧ. ಆಯ್ತಾ? ಎಸ್ ಆರ್ ನೋ? ಓಕೆ, ನೋಡಿ ಈಗ ಐ ಆಮ್ ಟಾಕಿಂಗ್ ಅಬೌಟ್ ಬ್ರಾಮೋಸ್. ಓಕೆ, ಹೆಸರು ಬ್ರಾಮೋಸ್, ಆದರೆ ಇದು ಭಾರತ, ಪ್ಲೀಸ್ ಕೇಳಿ, ಡೆವಲಪ್ ಮಾಡಿರ್ತಕ್ಕಂಥ ಇಂಡಿಜಿನಸ್ ಮಿಸೈಲ್ ಅಲ್ಲ. ಓಕೆ, ನಿಮಗೆ ಭಾರತ ಡೆವಲಪ್ ಮಾಡಿರ್ತಕ್ಕಂಥ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳು ಯಾವ್ದ್ಯಾವುದು ಅಂತ ಕೇಳಿದ್ರೆ, ಲಿಸನ್, ಭಾರತ ನಿರ್ಮಿಸಿರ್ತಕ್ಕಂಥ ಸ್ವದೇಶಿ ಕ್ಷಿಪಣಿಗಳು ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಮಿಸೈಲ್ಸನ್ನು ಡೆವಲಪ್ ಮಾಡೋದು DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಲಿಸನ್, ಭಾರತದಲ್ಲಿ ಕ್ಷಿಪಣಿಗಳು ಅಥವಾ ಶಸ್ತ್ರಾಸ್ತ್ರಗಳು ಅಂತ ಇಟ್ಕೊಳ್ಳಿ ನೀವು. ಓಕೆ, ಸೊ ಕ್ಷಿಪಣಿಗಳನ್ನು ತಯಾರು ಮಾಡ್ತಕ್ಕಂಥ ರಾಷ್ಟ್ರೀಯ ಸಂಸ್ಥೆ DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಓಕೆ, DRDO ಅಭಿವೃದ್ಧಿಪಡಿಸಿರುವ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳು ಇಂಡಿಜಿನಸ್ ಮಿಸೈಲ್ಸ್. ಕೋಡ್ವರ್ಡು ಪಾಟ್ನಾ, ಕೋಡ್ವರ್ಡು ಪಾಟ್ನಾ. ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಓಕೆ, ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳನ್ನು ಅಭಿವೃದ್ಧಿ ಮಾಡುವ ಕಾರ್ಯಕ್ರಮ ಯಾವುದು? IGMDP. ಓಕೆ, ಸೊ ಇಂಡಿಜಿನಸ್ ಮಿಸೈಲ್ಸನ್ನು ಡೆವಲಪ್ ಮಾಡುವಂಥ ಕಾರ್ಯಕ್ರಮ IGMDP, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಆದರೆ ನಿಮಗೆ ಬ್ರಾಮೋಸ್ ಬಗ್ಗೆ ಮಾತಾಡಬೇಕಾದ್ರೆ ಇದು IGMDP ಕೆಳಗಡೆ ಡೆವಲಪ್ ಮಾಡಿಲ್ಲ. ಓಕೆ, ಲಿಸನ್, ಇದು ಭಾರತ ಒಂದೇ ಡೆವಲಪ್ ಮಾಡಿಲ್ಲ, ಭಾರತ ಮತ್ತು ರಷ್ಯಾದ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಯಾಗಿರುವಂಥ ಕ್ಷಿಪಣಿ ಇದು. ಭಾರತ ಮತ್ತು ರಷ್ಯಾದ ಸಹಭಾಗಿತ್ವದಲ್ಲಿ ಜಾಯಿಂಟ್ ವೆಂಚರ್, ಜಾಯಿಂಟ್ ಕೊಲಾಬ್ರೇಷನ್ ಇನ್ ಅಸೋಸಿಯೇಷನ್ ವಿತ್ ರಷ್ಯಾ. ಹಾಗಾಗಿ ಇಲ್ಲಿ ಬ್ರಾಮೋಸ್ ನೋಡಿ, ಇಲ್ಲಿ ಭಾರತ ಮತ್ತು ರಷ್ಯಾದ ಎರಡು ನದಿಗಳ ಹೆಸರನ್ನು ಇಡಲಾಗಿದೆ. ಓಕೆ, ಸೊ ಇಲ್ಲಿ BRAH ಅಂದರೆ ನೋಡಿ, BRAH ಅಂದರೆ ಬ್ರಹ್ಮಪುತ್ರ, MOS ಅಂದರೆ ಮಾಸ್ಕೋವಾ. ಬ್ರಹ್ಮಪುತ್ರ ಇಸ್ ಪ್ರೆಸೆಂಟ್ ಇನ್ ಇಂಡಿಯಾ, ಮಾಸ್ಕೋವಾ ರಷ್ಯಾ. ಓಕೆ, ಎರಡು ನದಿಗಳ ಪ್ರಮುಖ ಹೆಸರನ್ನು ಇಡಲಾಗಿದೆ. ಆಯಿತು, ಅಲ್ಲಿಗೆ ಯಾರು ಡೆವಲಪ್ ಮಾಡಿದ್ದಾರೆ ಗೊತ್ತಾಯಿತು. ಓಕೆ, ಯಾರು ಡೆವಲಪ್ ಮಾಡಿದ್ದಾರೆ ಗೊತ್ತಾಯಿತು. ಆಯಿತಾ? ಈಗ ನೇಮ್ ಆಯಿತು, ಡೆವಲಪಿಂಗ್ ಆರ್ಗನೈಸೇಷನ್ ಗೊತ್ತಾಯಿತು, ಭಾರತ ಮತ್ತು ರಷ್ಯಾ. ನೆಕ್ಸ್ಟ್ ಏನಿದೆ? ಎಷ್ಟಿದೆ? ರೇಂಜು. ಓಕೆ, ನೋಡಿ, ಮುಂಚೆ 290 ಕಿಲೋಮೀಟರ್ ಇತ್ತು. ಆಯಿತಾ? ಈಗ 450 ಕಿಲೋಮೀಟರ್ ರೇಂಜ್ ಆಗಿದೆ. ಇದಕ್ಕೆ ಮತ್ತೊಂದು ಕತೆ ಇದೆ, ಮತ್ತೊಂದು ಕತೆ ಇದೆ. ಲಿಸನ್ ಹಿಯರ್. ಓಕೆ, ಪ್ಲೀಸ್ ಲಿಸನ್. MTCR ಅಂತ ಒಂದು ಅಗ್ರಿಮೆಂಟ್ ಇದೆ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ ಅಂತ. ಓಕೆ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ ಅಂತ ಒಂದು ಜಾಗತಿಕ ಒಪ್ಪಂದ ಇದೆ, MTCR ಅಗ್ರಿಮೆಂಟ್ ಅಂತಲೇ ಕರಿತೀವಿ. ಇದರಲ್ಲಿ ರಷ್ಯಾ ಮುಂಚೆ ಮೆಂಬರ್ ಆಗಿತ್ತು. ಓಕೆ, ರಷ್ಯಾ. MTCR ಅಗ್ರಿಮೆಂಟ್ ಏನು ಹೇಳುತ್ತೆ ಅಂದರೆ, ನೋಡಿ, ಈಗ MTCR ಅಗ್ರಿಮೆಂಟು ಯಾರು MTCRನ ಸೈನ್ ಮಾಡಿಲ್ವೋ ಅವರಿಗೆ ನೀವು 300 ಕಿಲೋಮೀಟರ್ಗಿಂತ ಹೆಚ್ಚು ಹೋಗುವಂಥ ಕ್ಷಿಪಣಿಗಳನ್ನು ಕೊಡಂಗಿಲ್ಲ ಅಂತ ಹೇಳುತ್ತೆ MTCR ಅಗ್ರಿಮೆಂಟ್. ರಷ್ಯಾ ಸೈನ್ ಮಾಡಿಬಿಟ್ಟಿದೆ. MTCR ಏನು ಹೇಳ್ತದೆ, ನೀವು ಯಾರು MTCR ಅಗ್ರಿಮೆಂಟ್ನ ಸೈನ್ ಮಾಡಿಲ್ವೋ ಅಂದರೆ ನಾನ್ ಮೆಂಬರ್ಸ್, ಅವರಿಗೆ 300 ಕಿಲೋಮೀಟರ್ಗಿಂತ ಹೆಚ್ಚು ಕ್ರಮಿಸುವ ಕ್ಷಿಪಣಿಗಳನ್ನು ನೀವು ಕೊಡಂಗಿಲ್ಲ ಅಂತ. ಹಾಗಾಗಿ ಈ ಕನ್ಸ್ಟ್ರೈಂಟ್ ಇದ್ದಿದ್ದರಿಂದ, ಓಕೆ, ಭಾರತ MTCR ಸೈನ್ ಮಾಡಿರಲಿಲ್ಲ. ಓಕೆ, ಅದಕ್ಕೆ ಬ್ರಾಮೋಸ್ ಫಸ್ಟ್ ಏನಿತ್ತಲ್ಲ ಅದು ಎಷ್ಟು ಬಂದಿದೆ? 290 ಕಿಲೋಮೀಟರ್ಸ್ ಬಂದಿದೆ.
ಆಯಿತಾ. ಬಿಕಾಸ್ ರಷ್ಯಾ ವಾಸ್ ಎ ಮೆಂಬರ್ ಆಫ್ MTCR. ಸೊ ರಷ್ಯಾ ಹೇಳ್ತು ನೋಡಿ ಜಾಸ್ತಿ ದೂರ ಹೋಗೋ ಅಂಥ ಕ್ಷಿಪಣಿ ನಮಗೆ ಕೊಡೋಕ್ಕಾಗ್ತಾ ಇಲ್ಲ, ಬಿಕಾಸ್ MTCR ಅಗ್ರಿಮೆಂಟ್ ನೀವು ಸೈನ್ ಮಾಡಿಲ್ಲ ಅಂತ. ಸರಿ, ಭಾರತ ಹೇಳ್ತು ನಾನು ಸೈನ್ ಮಾಡ್ತೀನಿ ಅಂತ. ಸೊ ಭಾರತ MTCR ಸೈನ್ ಮಾಡಿದ್ಮೇಲೆ ಈಗ ಬ್ರಹ್ಮೋಸ್ದು ರೇಂಜ್ ಎಷ್ಟಾಗಿದೆ? 450 ಕಿಲೋಮೀಟರ್ಸ್. ಅಲ್ಲಿಗೆ ಎಕ್ಸಾಂಪಲ್ ಕ್ವಶನ್ ಬಂತು, ಭಾರತ MTCRನ ಸೈನ್ ಮಾಡಿದೆಯಾ ಇಲ್ಲ? ಆಯಿತಾ. ಸರಿ, ನೆಕ್ಸ್ಟ್ ಏನಿದೆ ರೇಂಜ್ ಆದಮೇಲೆ? ಸ್ಪೀಡ್. ಓಕೆ, ಸೊ 2.823 ಮ್ಯಾಕ್ ಅಂದರೆ ನೋಡಿಲಿ, ನೋಡ್ರಿ ಅಬ್ಸರ್ವ್ ಮಾಡ್ರಿ ಸರ್. ವೇಗದ ಆಧಾರದ ಮೇಲೆ ಬೇಸ್ಡ್ ಅಪಾನ್ ಸ್ಪೀಡ್ ಮಿಸೈಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಓಕೆ, ಸೋನಿಕ್ ಮಿಸೈಲ್ಸ್, ಸೂಪರ್ ಸೋನಿಕ್ ಮಿಸೈಲ್ಸ್, ಹೈಪರ್ಸೋನಿಕ್ ಮಿಸೈಲ್ಸ್. ಆಯಿತಾ. ಸರಿ, ಈಗ ನಾನು ಮಾತಾಡ್ತಾ ಇದ್ದೀನಲ್ವಾ, ಓಕೆ, ಸೌಂಡ್ ಟ್ರಾವೆಲ್ ಮಾಡ್ತಾ ಇದೆ. ಸೌಂಡಿಗೂ ಒಂದು ಸ್ಪೀಡ್ ಇರುತ್ತೆ. ನಾನು ಮಾತಾಡ್ತಾ ಇದ್ದೀನಿ, ಸೌಂಡ್ ಟ್ರಾವೆಲ್ ಮಾಡ್ತಾ ಇದೆ, ಸೌಂಡಿಗೂ ಒಂದು ಸ್ಪೀಡ್ ಇರುತ್ತೆ. ಸೌಂಡಿನ ಸ್ಪೀಡ್ ಬಂದು 1 ಮ್ಯಾಕ್. ಸೌಂಡು ಸ್ಪೀಡ್ ಬಂದು 1 ಮ್ಯಾಕ್. ಓಕೆ, ಶಬ್ದದ ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ದಟ್ ಈಸ್ ಕಾಲ್ಡ್ ಸೋನಿಕ್ ಮಿಸೈಲ್ಸ್. ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಸೂಪರ್ ಸೋನಿಕ್ ಮಿಸೈಲ್ಸ್. ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಹೈಪರ್ಸೋನಿಕ್ ಮಿಸೈಲ್ಸ್. ಅಲ್ಲಿಗೆ ಸೋನಿಕ್ ಮಿಸೈಲ್ಸ್ದು ಸ್ಪೀಡ್ ಎಷ್ಟು? 1 ಮ್ಯಾಕ್. ಸೂಪರ್ ಸೋನಿಕ್ದು 3 ಮ್ಯಾಕ್. ಹೈಪರ್ಸೋನಿಕ್ದು ಜೋರಾಗಿ ಹೇಳ್ರಿ 5 ಮ್ಯಾಕ್. ರೈಟ್, ಎಸ್. ಈಗ ನೋಡಿ ಸ್ಪೀಡ್ ಎಷ್ಟಿದೆ ಇಲ್ಲಿ? 2.8 to 3. ಹಂಗಾರೆ ಸೂಪರ್ ಸೋನಿಕ್, ಹೈಪರ್ಸೋನಿಕ್ ಅದು. ನೆಕ್ಸ್ಟ್ ಏನಿದೆ? ಪೇಲೋಡ್ ಕೆಪಾಸಿಟಿ. ಎಷ್ಟು kg ಬಾಂಬ್ ತುಂಬೋದು ಅದರೊಳಗಡೆ? ಮಾತಾಡ್ರಿ. 200 to 300. ಓಕೆ, ಟೈಪು. ಓಕೆ, ಯಾವ ಟೈಪ್ ಅದು ನೋಡಿ? ಏನಿದು? ಸೂಪರ್ ಸೋನಿಕ್ ಕ್ರೂಯಿಸ್ ಮಿಸೈಲ್. ಅದನ್ನು ಭೂಮಿಯಿಂದ ಬೇಕಾದ್ರೆ ಉಡಾಯಿಸ್ಬೋದು, ಆಕಾಶದಿಂದ ಉಡಾಯಿಸ್ಬೋದು, ಸಾಗರದಿಂದನೂ ಉಡಾಯಿಸ್ಬೋದು, ಸಬ್ಮರೀನ್ಗಳಲ್ಲೂ ಕೂಡ ಇಂಡೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಬ್ರಹ್ಮೋಸ್.